ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಚಿವರು ಯಾವತ್ತೂ ಹೇಳಿಕೊಳ್ತಾರೆ ನಮ್ಮ ಶಕ್ತಿ ಯೋಜನೆಯ ಕಾರಣಕ್ಕಾಗಿ ನಿಗಮಗಳು ಬಹಳ ಲಾಭದಾಯಕವಾಗಿದೆ, ಲಾಭದಿಂದ ನಡೀತಾ ಇದೆ ನಮ್ಮ ನಿಗಮಗಳು. ಅದು ಕೆಎಸ್ಆರ್ಟಿಸಿ ಇರಬಹುದು, ಬಿಎಂಟಿಸಿ ಇರಬಹುದು, ಉಳಿದೆರಡು ನಿಗಮಗಳಿರಬಹುದು. ಆದ್ರೆ ವಾಸ್ತವ ಹಂಗಿಲ್ಲ. ಶಕ್ತಿ ಯೋಜನೆಯ ದುಡ್ಡು ಕಾಲಕಾಲಕ್ಕೆ ಬರ್ತಿಲ್ಲ ಸರ್ಕಾರದಿಂದ. ಪರಿಣಾಮ ಏನಾಗಿದೆ ಅಂತಂದ್ರೆ ಭವಿಷ್ಯ ನಿಧಿಗೂ ಕೂಡ ಸಂಕಷ್ಟ ಆಗಿದೆ. ಪಿಎಫ್ ಅಮೌಂಟ್ ಅಂದ್ರೆ ಉದ್ಯೋಗಿಗಳ ಪಿಎಫ್ ಅನ್ನ ಕಟ್ಟೋದಕ್ಕೂ ಕೂಡ ದುಡ್ಡಿಲ್ಲದಂತ ಸ್ಥಿತಿಯಲ್ಲಿದೆ ನಿಗಮಗಳು. ಎಂಡಿಎ ಪತ್ರ ಬರೆದಿದ್ದಾರೆ ಇದರ ಬಗ್ಗೆ. ಅನುದಾನ ಕೊಡದೇ ಇದ್ರೆ ನಮ್ಮ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. 10,000 ಕೋಟಿ ಕೊಡಿ ಈ ಬಜೆಟ್ ನಲ್ಲಿ ಅಂತ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೀವಿ ನಾವು. ಶಕ್ತಿ ಯೋಜನೆಯ ಹಣ ಪೆಂಡಿಂಗ್ ಇದೆ. ಶಕ್ತಿ ಯೋಜನೆಯ ಹಣ ಅಂತಂದ್ರೆ ಹೆಂಗೆ ಅಂತಂದ್ರೆ, ಈಗ ಒಬ್ಬರು ಮಹಿಳೆ ಬಸ್ ಅಲ್ಲಿ ಪ್ರಯಾಣಿಸ್ತಾರೆ, ಅವರಿಗೆ ಟಿಕೆಟ್ ಕೊಡ್ತಾರೆ, ಉಚಿತ ಟಿಕೆಟ್ ಅನ್ನು ಕೊಡಲಾಗುತ್ತೆ. ಟಿಕೆಟ್ಗೆ ಒಂದು ಮೌಲ್ಯ ಇದೆ. ಫಾರ್ ಎಕ್ಸಾಂಪಲ್ 20 ರೂಪಾಯಿ ಅಂತ ಅನ್ಕೊಳ್ಳೋಣ. ಆ 20 ರೂಪಾಯಿ ಅಮೌಂಟ್ ಅನ್ನ ಸರ್ಕಾರ ಕೊಡಬೇಕು. ಸರ್ಕಾರ ನಿಗಮಗಳಿಗೆ ಕೊಡಬೇಕು. ಅದು ಕೆಎಸ್ಆರ್ಟಿಸಿಗೋ, ಬಿಎಂಟಿಸಿಗೋ, ಕಲ್ಯಾಣ ಕರ್ನಾಟಕ ಸಾರಿಗೆಗೋ, ವಾಯುವ್ಯ ಕರ್ನಾಟಕ ಸಾರಿಗೆಗೋ ಸರ್ಕಾರ ಕೊಡಬೇಕು. ಬಟ್ ಕಳೆದ 3 ವರ್ಷದಿಂದ ಸರ್ಕಾರ ಪೆಂಡಿಂಗ್ ಇಟ್ಕೊಂಡಿದೆ. ನೋಡ್ತಾ ಇದ್ದೀರಿ ಅಂಕಿಅಂಶ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅಂತ. ಒಮ್ಮೆ 1000 ಕೋಟಿ, ಮತ್ತೊಮ್ಮೆ 1000 ಕೋಟಿ, ಈ ರೀತಿ ಪೆಂಡಿಂಗ್ ಇಟ್ಟುಕೊಂಡಿದೆ. ಇದರಿಂದಾಗಿ ನಿಗಮಗಳನ್ನು ನಡೆಸೋದಕ್ಕಾಗದಂತ ಸ್ಥಿತಿಯಲ್ಲಿ ನಿಗಮಗಳಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಸರ್ಕಾರ ಹೇಳೋದಕ್ಕೂ ವಾಸ್ತವಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ. ಶಕ್ತಿ ಯೋಜನೆ ಬಂದ ನಂತರ ಲಾಭದಾಯಕವಾಗಿ ನಡೀತಾ ಇದೆ ನಮ್ಮ ನಿಗಮಗಳು ಅಂತ ಹೇಳ್ತಾರೆ, ಬಟ್ ವಾಸ್ತವ ಬೇರೆನೆ. ಹೌದು ರಕ್ಷಿತ್, ಈಗ ಕೆಎಸ್ಆರ್ಟಿಸಿ ಎಂಡಿ ಬರೆದಿರುವಂತಹ ಪತ್ರವನ್ನ ನೋಡಿದ್ರೆ ಶಕ್ತಿ ಯೋಜನೆಯಿಂದಾಗಿ ಎಷ್ಟರ ಮಟ್ಟಿಗೆ ಸಾರಿಗೆ ನಿಗಮಗಳಿಗೆ ಎಫೆಕ್ಟ್ ಆಗ್ತಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ಬಾರಿಯ ಬಜೆಟ್ ಅಲ್ಲಿ 10,000 ಕೋಟಿ ರೂಪಾಯಿಯನ್ನ ನೀವು ನೀಡಬೇಕು, ಇಲ್ಲೇ ಹೋದ್ರೆ ನಮ್ಮ ಇಲಾಖೆಗಳು ಆರ್ಥಿಕವಾಗಿ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಎದುರಾಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಆ ಪತ್ರದಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಈಗ ಕೆಎಸ್ಆರ್ಟಿಸಿ ಎಂಡಿ ಮಾಡಿದ್ದಾರೆ. ಮುಖ್ಯವಾಗಿ ಕಳೆದ 3 ವರ್ಷದಲ್ಲಿ ಅಂದ್ರೆ 2023-24ರಲ್ಲಿ ಶಕ್ತಿ ಯೋಜನೆ ಫಲಾನುಭವಿಗಳಿಗೂ ಕೊಟ್ಟಿರುವಂತಹ ಟಿಕೆಟ್ ಮೊತ್ತ 4,380 ಕೋಟಿ ರೂಪಾಯಿ ಆದ್ರೆ ಸರ್ಕಾರ ಕೊಟ್ಟಿರುವಂತದ್ದು 3,199 ಕೋಟಿ ರೂಪಾಯಿ. ಅಲ್ಲಿ 1,180 ಕೋಟಿ ರೂಪಾಯಿ ಕೊರತೆ ಉಂಟಾಗಿದೆ. ಹೀಗೆ ಪ್ರತಿ ವರ್ಷವೂ ಕೂಡ ಸರ್ಕಾರ ಟಿಕೆಟ್ ಓಡಾಡಿರುವಂತಹ ಟಿಕೆಟ್ ಮೊತ್ತಕ್ಕೂ ಸರ್ಕಾರ ಕೊಟ್ಟಿರುವಂತಹ ದುಡ್ಡಿಗೂ ಸಾಕಷ್ಟು ವ್ಯತ್ಯಾಸ ಇರುವಂತಹ ಕಾರಣಕ್ಕಾಗಿ ಆ ಒಂದು ನಗದು ಹರಿವಿನ ಕೊರತೆ ಉಂಟಾಗಿರುವಂತಹ ಕಾರಣಕ್ಕಾಗಿ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ದುಡ್ಡು ಕೊಡದೆ ಹೋದ್ರೆ ನಮ್ಮ ಸಿಬ್ಬಂದಿಗಳ ಭವಿಷ್ಯ ನಿಧಿಗೆ, ಉಪದಾನ ಸೇರಿದಂತೆ ಇತರೆ ಕಾರ್ಯಾಚರಣೆಗೆ ದೊಡ್ಡ ಎಫೆಕ್ಟ್ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ ಅಂತ ಹೇಳಿ ಆ ಪತ್ರದಲ್ಲಿ ಒಂದು ಎಂಡಿ ಕೂಡ ಪತ್ರವನ್ನ ಬರೆದಿರುವಂತದ್ದು. ಜೊತೆಗೆ ಒಂದು ವಿಚಾರ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಸರ್ಕಾರ ಪೂರ್ತಿ ಪ್ರಮಾಣದಲ್ಲಿ ಮೊತ್ತವನ್ನ ಪಾವತಿ ಮಾಡದೆ ಹೋದ್ರೆ ರಸ್ತೆ ಸಾರಿಗೆ ನಿಗಮಗಳಲ್ಲಿ ತೀವ್ರತರವಾದಂತಹ ಆರ್ಥಿಕ ಸಂಕಷ್ಟ ಉಂಟಾಗುತ್ತಿದೆ ಅಂತ ಹೇಳ್ಬಿಟ್ಟು ಕೂಡ ಆ ಒಂದು ಉಲ್ಲೇಖನ ಮಾಡ್ತಿರುವಂತದ್ದು ನೋಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಶಕ್ತಿ ಯೋಜನೆಯಿಂದ ಈ 4 ಸಾರಿಗೆ ನಿಗಮಗಳು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಜೊತೆಗೆ ಸರ್ಕಾರ ಪೂರ್ತಿ ಪ್ರಮಾಣದಲ್ಲಿ ದುಡ್ಡು ಕೊಡದೇ ಇರುವಂತಹ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರ ಭವಿಷ್ಯ ನಿಧಿ ಅಂದ್ರೆ ಪಿಎಫ್ ದುಡ್ಡು ಕಟ್ಟೋಕ್ಕೂ ಕೂಡ ಆಗಿರುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಹೇಳಿ ಆ ಪತ್ರದ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಶಕ್ತಿ ಯೋಜನೆಯಿಂದ ಈ 4 ಸಾರಿಗೆ ನಿಗಮಗಳಿಗೆ ಲಾಭ ಇದೆ ಅಂತ ಹೇಳಿ ಹೇಳ್ಕೊಳ್ಳುವಂತಹ ಸರ್ಕಾರ ಈ ಒಂದು ಪತ್ರವನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಷ್ಟದಾಯಕವಾಗಿ ಓಡಾಡ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.